ನಾವು ತಿಂತಾ ಇರುವಂತಹ ಆಹಾರ ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದೆ ಅನ್ನುವಂತಹ ಪ್ರಶ್ನೆಗೆ ನಮ್ಮ ಬೆಂಗಳೂರಿನಲ್ಲಿ ನಡೆದಂತಹ ಒಂದಷ್ಟು ರೇಡ್ಗಳು ಈ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಅಂತ ಹೇಳ್ಬೋದು ಕಲಬೆರಕೆ ಆಹಾರವನ್ನು ನಾವು ಹೇಗೆ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ಸಿಕ್ಕಿಬಿದ್ರು. ಈಗ ಕರ್ನಾಟಕ ಆಯಿತು, ಹೈದರಾಬಾದ್ನಲ್ಲೂ ಕೂಡ ಕಲಬೆರಕೆ ಆಹಾರ ಪತ್ತೆಯಾಗಿದೆ. ಆ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕ ಬಳಿಕ ಹೈದರಾಬಾದ್ನಲ್ಲೂ ಕಲಬೆರಕೆ ಆಹಾರ ಪತ್ತೆಯಾಗಿದೆ. ಉಪ್ಪಲ್ ಮೇಡಿಪಲ್ಲಿಯಲ್ಲಿ ಎಂಫಾಸ್ಟ್ SOT ಜಂಟಿಯಾಗಿ ದಾಳಿಯನ್ನ ನಡೆಸಿದೆ. 11,220 ಕೆಜಿ ಕಲಬೆರಕೆ ಆಹಾರ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದಾರೆ. ಖಾರದ ಪುಡಿಗೆ 30% ಮರದ ಪುಡಿಯನ್ನ ಬೆರೆಸ್ತಾ ಇರುವಂತಹ ಆರೋಪಗಳು ಕೇಳಿ ಬಂದಿತ್ತು. ನಕಲಿ ಬ್ರ್ಯಾಂಡ್ ಲೇಬಲ್ ಅನ್ನ ಬಳಸಿಕೊಂಡು ಪ್ಯಾಕಿಂಗ್ ಮಾಡ್ತಾ ಇದ್ದಂತಹ ದಂಧೆ ಇದೀಗ ಬಯಲಾಗಿದೆ. ಆಹಾರ ಕಲಬೆರಕೆ ಪ್ರಕರಣದಲ್ಲಿ 2 ಆರೋಪಿಗಳ ಬಂಧನ ಕೂಡ ಆಗಿದೆ. ನೋಡಿ, ನಾವು ತಿನ್ನುವಂತಹ ಆಹಾರ ಪದಾರ್ಥಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ನಾವು ಅಂಗಡಿಗಳಲ್ಲಿ ಕೊಳ್ಳುವ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ನಾವೇನು ತೆಗೆದುಕೊಳ್ತಾ ಇದ್ದೀವಿ, ನಾವು ತಿಂತಾ ಇರುವಂತಹ ಆಹಾರ ಎಷ್ಟು ಸೇಫ್ ಅನ್ನೋದನ್ನು ನಾವು ಹೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವೆಲ್ಲ ಮೂರ್ಖರುಗಳು. ಸಿಕ್ಕಿದ್ದನ್ನು ತೆಗೆದುಕೊಂಡು ಬರೋದು ಅಥವಾ ಯಾವುದು ಅಗ್ಗಕ್ಕೆ ಸಿಗತ್ತೆ ಅದನ್ನು ತೆಗೆದುಕೊಂಡು ಬಂದು ನಾವು ಮನೆಯಲ್ಲಿ ಉಪಯೋಗ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಬರ್ತಾ ಇರುವಂತಹ ಕಾಯಿಲೆಗಳಿಗೆ ಈ ರೀತಿಯಾದಂತಹ ಪದಾರ್ಥಗಳೇ ಕಾರಣ ಅನ್ನೋದನ್ನು ನಾವ್ಯಾರೂ ಕೂಡ ಅಲ್ಲಗಳೆಯುವ ಹಾಗಿಲ್ಲ. ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇರೋದಕ್ಕೆ ಕಾರಣವೇ ನಾವು ತಿಂತಾ ಇರುವಂತಹ ಆಹಾರ ಸೇವನೆ. ನೋಡಿ, ಬಹಳ ಹಿಂದೆ ನಾವು ನೋಡ್ತಾ ಹೋಗೋದಾದರೆ ಎಂತೆಂತಹ ಆಹಾರವನ್ನು ಸೇವನೆ ಮಾಡ್ತಾ ಇದ್ರು. ಏನೂ ತಿನ್ನದೇ ಇದ್ರೂ ಕೂಡ ಈ ಹಾಲು ಮೊಸರಿನಲ್ಲಿಯೇ ಕೂಡ ತಮ್ಮ ಜೀವನವನ್ನು ಕಳೆದಿರೋದನ್ನು ನಾವು ಗಮನಿಸಿದ್ದೀವಿ. ಯಾವುದೇ ಕಾಯಿಲೆ ಕಸಾಲೆಗಳು ಇಲ್ಲದೇ 100-120 ವರ್ಷ ಜೀವನವನ್ನು ಸಾಗಿಸಿದ್ದವರನ್ನು ನಾವು ಗಮನಿಸಿದ್ದೀವಿ. ಬಟ್ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲದರಲ್ಲೂ ಕೂಡ ಕಲಬೆರಕೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು 20 ವರ್ಷ, 30 ವರ್ಷ, 40 ವರ್ಷಕ್ಕೆ ಟಿಕೆಟನ್ನು ತೆಗೆದುಕೊಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಲಬೆರಕೆ ಆಹಾರ. ಖಾರದ ಪುಡಿಗೆ 30% ಮರದ ಪುಡಿಯನ್ನು ಬೆರೆಸ್ತಾ ಇದ್ದಾರೆ ಅಂತಂದರೆ ಯೋಚನೆ ಮಾಡಿ ನಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಇದೆ. ಮನೆಯಲ್ಲಿ ತಯಾರಿ ಮಾಡುವಂತಹ ಆಹಾರವನ್ನೇ ನಾವು ಸೇವನೆ ಮಾಡ್ತಾ ಇದ್ರು ನಮ್ಮ ಈ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ ಯಾಕೆ ಬರ್ತಾ ಇದೆ ಅಂತಂದರೆ ಇದೇ ಕಾರಣಕ್ಕೆ ಕಲಬೆರಕೆ ಪದಾರ್ಥಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ನಾವು ಒಳ್ಳೊಳ್ಳೆ ಬ್ರ್ಯಾಂಡ್ ಅಂತ ಹೇಳಿ ಪರ್ಚೇಸ್ ಮಾಡ್ತೀವಿ. ಆ ಬ್ರ್ಯಾಂಡ್ಗಳ ಮೇಲೂ ಕೂಡ ಈಗ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಕಾರಣ ಇಷ್ಟೇ, ಬ್ರ್ಯಾಂಡ್ ಸ್ಟಿಕ್ಕರನ್ನು ಈ ಕಲಬೆರಕೆ ಪದಾರ್ಥಗಳಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. 25 లక్షల వరకు మెటీరియల్ సీజ్ చేయడం జరిగింది. వీరి మీద ఒక యాక్ట్ మనకు ఓన్లీ ఫుడ్ అడల్టరేషన్ కి సంబంధించినదే కాకుండా అవసరమైతే 304 పార్ట్ 2 అంటే ఏదైతే కావాలని వీళ్ళు ఫుడ్ అడల్టరేషన్ చేసి హెల్త్ హజార్డ్ కి గురి చేస్తున్నారన్న సెక్షన్స్ మనకు ల్యాబ్ రిపోర్ట్ వచ్చిన తర్వాత తగిన సెక్షన్స్ యాడ్ చేయడం జరుగుతుంది. రెండవది పబ్లిక్ లో అవేర్నెస్ రావాలన్న ఒక ఉద్దేశము. అట్లానే వీళ్ళు స్వస్తిక్ మార్క్ ఏది కింద వాళ్ళు బ్రాండ్ ఏదైతే ఉందో మనము ఒకసారి స్కాన్ చేసుకొని, ఈవెన్ సూపర్ మార్కెట్ లో కూడా ఇవి అమ్ముతున్నారు, మనము ఒకసారి స్కాన్ చేసుకొని చూసుకోవడము చాలా ఉచితమని మేము పబ్లిక్ కి ఈ ప్రకారంగా అవేర్నెస్ ఒకటైతే క్రియేట్ చేస్తున్నాం. బట్ ఇట్లా చేసే ఏ కంపెనీ అయినా కూడా ఒక్క మున్సిపల్ పర్మిషన్స్ తో మేము నడుపుతాము, మ్యానుఫ్యాక్చరింగ్ చేస్తాము,
ఏ మెటీరియల్ అయితే ఆ మెటీరియల్ మాకు ఏ రకమైన పర్మిషన్స్ లేకపోయినా నడిపి అమ్ముతాము అంటే మాత్రం MFAST టీము ఇన్ ద లైన్స్ ఆఫ్ హైదరాబాద్ ఫాస్ట్, it will also be operational and it will work